ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ನಟ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ನಟ ದರ್ಶನ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಜೈಲೂಟ ಅಡ್ಜಸ್ಟ್ ಆಗಿದೆ. ದರ್ಶನ್ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ. ದರ್ಶನ್ ಭೇಟಿ ಬಳಿಕ ಆರೋಗ್ಯದ ಬಗ್ಗೆ ತರುಣ್ ಸುಧೀರ್ ಮಾತನಾಡಿದ್ದಾರೆ. ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್. ಪ್ರತಿದಿನ ಸಂಜೆ ಆದ್ರೆ ಸಾಕು ನಟ ದರ್ಶನ್ಗೆ ಜ್ವರ ಬರುತ್ತೆ. ಊಟದ ಸಮಸ್ಯೆಯಿಂದ ತುಂಬಾನೇ ಸಣ್ಣ ಆಗಿದ್ದಾರೆ ದರ್ಶನ್. ತೂಕ ಕಳೆದುಕೊಂಡು ಸಣ್ಣ ಆಗಿದ್ದಾರೆ. ವೆದರ್ ಚೇಂಜ್ ಆಗಿರೋದ್ರಿಂದ ಪದೇ ಪದೇ ದರ್ಶನ್ಗೆ ಜ್ವರ ಬರ್ತಾ ಇದೆ. ನಾನು ಆರಾಮಾಗಿಯೇ ಇದ್ದೇನೆ ಅಂತ ಹೇಳಿ ದರ್ಶನ್ ಅವರು ಹೇಳಿದಾರಂತೆ. ಏನಿಲ್ಲ ಮಗನೇ, ನಾನು ಆರಾಮಾಗಿಯೇ ಇದ್ದೇನೆ ಅಂದಿದಾರಂತೆ ದರ್ಶನ್. ಸ್ವಲ್ಪ ಜ್ವರ ಇತ್ತು, ಈಗ ಸರಿ ಆಯ್ತು ಅಂದಿದಾರಂತೆ ದರ್ಶನ್. ದರ್ಶನ್ ಆರೋಗ್ಯದ ಬಗ್ಗೆ ಭೇಟಿ ಬಳಿಕ ತರುಣ್ ಸುಧೀರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ತರುಣ್ ಸುಧೀರ್ ತಮ್ಮ ಮದುವೆಯ ಆಮಂತ್ರಣವನ್ನ ನೀಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ತರುಣ್ ಸುಧೀರ್ ಮತ್ತು ಅವರ ಸ್ನೇಹಿತರು ಆಗ ದರ್ಶನ್ ಅವರನ್ನ ನೋಡಿದ್ದಾರೆ. ದರ್ಶನ್ ಅವರು ಸೊರಗು ಹೋಗ್ಬಿಟ್ಟಿದ್ದಾರೆ, ಅಂದರೆ ಸಣ್ಣ ಆಗ್ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಜೈಲಿನ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಜೊತೆಗೆ ಚಿಂತೆ ಕಾಡ್ತಾ ಇದೆ. ಹಾಗಾಗಿ ಅವರು ಸಣ್ಣ ಆಗಿದ್ದಾರೆ ಪಾಪ. ಜೊತೆಗೆ ಸಂಜೆ ಆದರೆ ಸಾಕು ಅವರಿಗೆ ಜ್ವರ ಬರ್ತಾ ಇದೆ. ಜೊತೆಗೆ ದರ್ಶನ್ ಅವರೇ ಹೇಳಿದಾರಂತೆ, ಏನಿಲ್ಲ ಮಗನೇ, ನಾನು ಆರಾಮಾಗಿದ್ದೀನಿ, ಡೋಂಟ್ ವರಿ ಅಂತ ಹೇಳಿ. ಹಾಗಾಗಿ ಒಂದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ದರ್ಶನ್ ಅವರು ಒಳಗಡೆ ಸಿಕ್ಕಾಪಟ್ಟೆ ಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ದರ್ಶನ್ ಅವರು ಇವತ್ತು ಜೈಲಿನ ಊಟವನ್ನ ಸವಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅವರ ಪರಿಸ್ಥಿತಿ ಕಣ್ಣಾರೆ ಕಂಡು ಬಂದಂತ ಏನು ನಿರ್ದೇಶಕ ತರುಣ್ ಸುಧೀರ್ ಅವರು ಇದಾರಲ್ಲ, ಇಲ್ಲಿ ಹೇಳಿರೋದು, ಅವರು ಬಹಳ ಬಳಲಿ ಬೆಂಡಾಗ್ಬಿಟ್ಟಿದ್ದಾರೆ. ಯಾವಾಗ ಅವರು ಹೊರಗಡೆ ಬರ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಭಾವುಕರಾಗಿನೇ ಇಲ್ಲಿ ತರುಣ್ ಸುಧೀರ್ ಅವರು ಮಾತನಾಡಿರೋದು. ಎಷ್ಟು ದಿನದ ಜ್ವರದಲ್ಲಿದ್ದಾರೆ? ಫೀವರ್ ಅಂತ ಹೇಳ್ತಿದ್ರು, ಎಷ್ಟು ದಿನದಿಂದ ಇದ್ರೆ ಅದನ್ನೇನು ಕೇಳಿಲ್ಲ ಸರ್. ಎಷ್ಟು ದಿವಸ ಏನು ಕೇಳಿಲ್ಲ, ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ. ನಾನು ಸಂಜೆ ಹೊತ್ತಾದ್ರೆ ಸ್ವಲ್ಪ ಜ್ವರ ಬರ್ತಾ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತೀನಿ. ಸೊ ಹೊಳಗಿನ ಫುಡ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಅನುಮತಿ ಕೂಡ ಅಪ್ಲೈ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಹೇಳಿ, ಫುಡ್ ಬಗ್ಗೆ ಏನು ಫುಡ್ ಸ್ಮೈಲ್ ಮಾಡಿದ್ರೆ ವೆಯ್ಟ್ ಲಾಸ್ ಏನಾದರೂ ಆಗಿದೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ 8 kg ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ. ಹೌದಾ? ಎಷ್ಟು ಕೆಜಿ ಅನ್ಸಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ಎವಿಡೆಂಟಾಗಿ ಕಾಣಿಸುತ್ತೆ.